ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಸಾಮಾಜಿಕ ಮಾಧ್ಯಮದ ಬಂಧು ಮಿತ್ರರಿಗೆ ಈ ನಿಮ್ಮ ಬಯಲುಸೀಮೆ ಹುಡುಗ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ನಮ್ಮ ದೇಶದಲ್ಲಿ ಇಂದಿನಿಂದ ಅತ್ಯಂತ ಪ್ರಮುಖವಾದ ಘಟ್ಟ ಮಾರ್ಚ್ 28, 2026ರಿಂದ ಒಂದು ಕ್ರೀಡಾ ಸಂಸ್ಥೆ ಮಹಾ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಧೀನದಲ್ಲಿ ನಡೆಯತಕ್ಕಂತ ಒಂದು ರಸದೌತಣವಾಗಿರ್ತಕ್ಕಂಥ ಒಂದು ಕ್ರೀಡೆ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅಂತಕ್ಕಂಥ ಒಂದು ರಸದೂಟವನ್ನು ನಮ್ಮ ದೇಶದಲ್ಲಿ ಏರ್ಪಡಿಸುತ್ತಾರೆ. ಸತತ 18 ವರ್ಷಗಳ ಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಈಗ 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ IPL. 2008ರಲ್ಲಿ ಇದೊಂದು ಪ್ರಾರಂಭ ಆಯ್ತು. 2008ರಲ್ಲಿ ಅಂತಂದ್ರೆ ನಾವು 18 ವರ್ಷದ ಹುಡುಗರು. ಸೆಕೆಂಡ್ PUC ಓದ್ತಾ ಇದ್ವಿ. ಅಂತ ಟೈಮಲ್ಲಿ ಈ ಒಂದು IPL ಮಹಾಸಂಗಮ ಪ್ರಾರಂಭವಾಯ್ತು. ಅಲ್ಲಿಂದ ಇಲ್ಲಿವರೆಗೂ ಯಶಸ್ವಿಯಾಗಿ ನಡೀತಾನೆ ಇದೆ. IPL ಅಂದ್ರೆ ಏನಂತಂದ್ರೆ ನಮ್ಮವರೇ ನಮ್ಮವರಿಗಾಗಿ ನಮ್ಮವರ ಮಧ್ಯೆ ಕಾದಾಡುವುದನ್ನು ನಮ್ಮವರೇ ಜಗಳವಾಡುವುದೇ ಈ ಒಂದು IPL ಅಂತಾನೆ ಹೇಳ್ಬೋದು. ಎಲ್ಲಾ ಕ್ರಿಕೆಟ್ ಅಲ್ಲಿ 4 ಜನ ವಿದೇಶಿಯರು ಇರ್ತಾರೆ, 7 ಜನ ಸ್ವದೇಶಿಯರು ಸೇರಿ ಮತ್ತೆ ಆಪೋಸಿಟ್ 4 ಜನ ವಿದೇಶಿಯರು 7 ಜನ ಸ್ವದೇಶಿಯರನ್ನ ಕ್ರಿಕೆಟ್ ಅಲ್ಲಿ ಎದುರಿಸ್ತಕ್ಕಂಥದ್ದೇ IPL. ನೋಡಿ, ಇಷ್ಟು ದಿನ ಎಲ್ಲಾ ಕನ್ನಡಿಗರು ಮಲಿಕೊಂಡಿದ್ರೇನೋ ಇವತ್ತಿಂದ ಎಲ್ಲಾ ಕನ್ನಡಿಗರು ಎದ್ದೇಳ್ತಾರೆ. ಎಲ್ಲ ತಮ್ಮ ಹೀರೋಗಳಿಗೋಸ್ಕರ ಒಂದು ತೇಜೋವಧೆ ಮಾಡೋದೇನ್ ಕೇಳ್ತೀರಾ ಸಾಮಾಜಿಕ ಮಾಧ್ಯಮದಲ್ಲಿ. ನಮ್ಗೆ ಧೋನಿ ಗ್ರೇಟ್, ಕೊಹ್ಲಿ ಗ್ರೇಟ್, ಹಾರ್ದಿಕ್ ಪಾಂಡ್ಯ ಗ್ರೇಟ್, ರೋಹಿತ್ ಶರ್ಮಾ ಗ್ರೇಟ್, ಹರ್ಭಜನ್ ಸಿಂಗ್ ಗ್ರೇಟ್, ಶ್ರೀಶಾಂತ್ ಗ್ರೇಟ್ ಅಂತಕ್ಕಂಥದ್ದು ಪ್ರಾರಂಭ ಆಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅವ್ರನ್ನ ಇವ್ರಿಗೆ ತೇಜೋವಧೆ ಮಾಡೋದು, ಇವ್ರನ್ನ ಅವ್ರ ತೇಜೋವಧೆ ಮಾಡೋದು. ಧೋನಿ ಗುರು, ವಿರಾಟ್ ಕೊಹ್ಲಿ ಶಿಷ್ಯ ಅನ್ನೋದು, ವಿರಾಟ್ ಕೊಹ್ಲಿ ಮುಂದೆ ಧೋನಿ ಏನು ಅಲ್ಲ ಅನ್ನೋದು. ರೋಹಿತ್ ಶರ್ಮಾ ಏನು ಇಲ್ಲ, ಹಾರ್ದಿಕ್ ಪಾಂಡ್ಯ ಏನು ಇಲ್ಲ, ಶುಭ್ಮನ್ ಗಿಲ್ ಏನಿಲ್ಲ, ಅದಿಲ್ಲ ಇದಿಲ್ಲ. ಹಂಗೆ ಅಭಿಮಾನಿಗಳು ಕಾದಾಡ್ತಾರೆ 2 ತಿಂಗಳು. ಅಂದ್ರೆ ವಾಟ್ಸಪ್ ಅಲ್ಲಿ, ಸ್ಟೇಟಸ್ ಅಲ್ಲಿ RCB ಗೆದ್ರೆ ಹಿಡಿಯರ್ ಇರಂಗಿಲ್ಲ, ಚೆನ್ನೈ ಗೆದ್ರೆ ಹಿಡಿಯರ್ ಇರಂಗಿಲ್ಲ, ಮುಂಬೈ ಗೆದ್ರೆ ಹಿಡಿಯರ್ ಇರಂಗಿಲ್ಲ. ಸ್ಪೆಷಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು RCB ಅಭಿಮಾನಿಗಳು ಈ ಒಂದು ಕ್ರೀಡೆನ ಇಷ್ಟಪಡ್ತಾರೆ. ಸ್ಪೆಷಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ RCB ಮ್ಯಾಚ್ ಆಯ್ತಂದ್ರೆ ಏನೋ ಒಂದು ಸ್ಪೆಷಲ್ ವೈಬ್ಸ್ ಬರುತ್ತೆ ಜನಗಳಲ್ಲಿ. ಅಂತ ಒಂದು ಕ್ರೀಡಾ ಈವೆಂಟ್ಸ್ಗೆ ಇವತ್ತು ದಿನ ಚಾಲನೆ ಆಗುತ್ತದೆ. ನಮ್ಮ ರಾಜಧಾನಿ ಬೆಂಗಳೂರು ಬೆಂದಕಾಳೂರಿನಲ್ಲಿ ಹೈದರಾಬಾದ್ ಸನ್ರೈಸರ್ಸ್ ಕಾವ್ಯಮಾರನ್ ಸಮೂಹ ಸಂಸ್ಥೆಯ ಒಂದು ಒಡೆತನಕ್ಕೆ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸವಾಲಾಗಿ ಪ್ರಾರಂಭ ಆಗುತ್ತೆ ಮ್ಯಾಚ್. ಯಾರೇ ಏನೇ ಗೆಲ್ಲಿ, ಯಾರೇ ಬಿಡ್ಲಿ, ನಮ್ಮ ದೇಶದವರು ಮನರಂಜನೆಗಾಗಿ ದುಡ್ಡಿಗೋಸ್ಕರ ಒಂದು ಕ್ರಿಕೆಟ್ ಆಡೋದು. ನಮ್ಮವರೇ ಜಗಳ ಆಡಬಾರ್ದು, ನಮ್ಮವರೇ ಕಾಲೆಳಿಬಾರ್ದು. ದೇಶಕ್ಕೋಸ್ಕರ ಆಡ್ತಾ ಇಲ್ಲ ಅವರು. ಅವ್ರವ್ರ ಒಂದು ಖಜಾನೆ ತುಂಬಿಸ್ಕೊಳಕ್ಕೋಸ್ಕರ, ಅವ್ರೊಂದು ಜೇಬ್ ತುಂಬಿಸ್ಕೊಳಕ್ಕೋಸ್ಕರ ಎಲ್ಲಾ ಕ್ರಿಕೆಟ್ ಪ್ಲೇಯರ್ ಆಡ್ತಾರೆ. ಏನೆಲ್ಲ ಇಂಜುರಿ ಇದ್ರು, ಅದು ಇದ್ರು, ಇದಿದ್ರು, ನಮ್ ದೇಶದಲ್ಲಿ ಸ್ಪೆಷಲಿ ಇಂಜುರಿ ಯಾರು ಇರಂಗಿಲ್ಲ. ಈ ಟೈಮಲ್ಲಿ ಎಲ್ಲರೂ ಬಂದು ಕ್ರಿಕೆಟ್ ಆಡ್ತಾರೆ. ನಾವು ಅದನ್ನ ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಜೂಜಾಡೋದು, IPL ಬೆಟ್ಟಿಂಗ್ ಆಡೋದು ಇದನ್ನ ಯಾರು ಮಾಡಬಾರ್ದು ದಯವಿಟ್ಟು. ಸುಮ್ನೆ ಕ್ರೀಡಾ ಮನೋಭಾವದಿಂದ ಅಷ್ಟೇ ನೋಡ್ಬೇಕು. ಕಾಲೆಳೆಯೋದು, ಇದನ್ ಮಾಡೋದು, ನಮ್ ಪಾಕೆಟ್ ಮನಿ ಖಾಲಿ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಅವ್ರು ಸೋತ್ರು, ಇವ್ರು ಸೋತ್ರು, ಅವ್ರು ಗೆದ್ರು ಅಂತಂದ ಹೇಳಿ ನೋಡಿ ನಮ್ಮ ಒಂದು ಟೈಮ್ ನ, ಟೆನ್ಷನ್ ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು. ಒಳ್ಳೇದ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತ, ನಾವು ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ನಮ್ ದೇಶಕ್ಕೋಸ್ಕರ ನಾವು ಹೋರಾಡಿದ್ವಿ ಅಂತ ಮಾಡ್ಬೇಕು. ಇದ್ರಲ್ಲಿ ಯಾರೇ ಗೆದ್ರಿ, ಯಾರೇ ಬಿಡ್ಲಿ, ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ. ಅದನ್ನ ಬಿಟ್ಟು ಬೇರೆ ಯಾವ್ದಕ್ಕೋಸ್ಕರನು ನೀವು ಇದನ್ ಮಾಡಕ್ ಹೋಗ್ಬಾರ್ದು. ಕಳೆದ ವರ್ಷ RCB ಕಪ್ ಗೆದ್ದಾದ್ಮೇಲೆ 11 ಜೀವಗಳನ್ನ ಬಲಿ ಪಡ್ಕೊಂತು ಆ ಒಂದು IPL ಫೈನಲ್ ಪಂದ್ಯದ ನಂತರ. ಅಂತದ್ ಆಗ್ಬಾರ್ದು. ಹಾಗಾಗಿ ಯಾವ್ದೇ ಆಗ್ಲಿ ನಾವು ಒಂದು ಅಭಿಮಾನದಿಂದ ನೋಡ್ಬೇಕು. ಅಂಧಾಭಿಮಾನ, ಇದಕ್ಕೆ ಅತಿರೇಕ ಅಭಿಮಾನ ಆಗ್ಬಾರ್ದು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ಮುಖಾಂತರ IPL ಚೆನ್ನಾಗಾಗ್ಲಿ, ಎಂಟರ್ಟೈನ್ಮೆಂಟ್ ಇಂದ ನೋಡಿ ಅಂತ ಹೇಳ್ತಾ ನನ್ನ 1-2 ಮಾತುಗಳು ಮುಗಿಸ್ತಿದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.